ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಡೇ ಪ್ರತಿ ವರ್ಷವೂ ಕೂಡ ಜೂನ್ ತಿಂಗಳಲ್ಲಿ ಈ ಒಂದು ದಿನನ ಅವೇರ್ನೆಸ್ ದಿನವಾಗಿ ನಾವು ಆಚರಿಸ್ತಾ ಹೋಗ್ತಾ ಇರ್ತೀವಿ. ಇದರ ಕಾರಣ ಏನು ಅಂತಂದರೆ, ಮಾದಕ ವಸ್ತುಗಳಿಗೆ ತುತ್ತಾಗ್ತಾ ಇರುವಂತಹ ಯುವ ಜನತೆ ಬಗ್ಗೆ ಸಾಕಷ್ಟು ಒಂದು ಇನ್ಫಾರ್ಮೇಷನ್ನ ಪಡ್ಕೊಳ್ಳೋದಕ್ಕೋಸ್ಕರ, ಅವೇರ್ನೆಸ್ನ ಪಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ವಿಚಾರವಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಕ್ರೈಮ್ ಸೆಕ್ಷನ್ ಅವರು ಎಸ್ಪೆಷಲಿ 24/7 ಸಾಕಷ್ಟು ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಕಮ್ಮಿ ಆಗಿದೆ, ಸೊ ಮುಂದೆ ಯಾವ ರೀತಿಯಾದಂಥ ಒಂದು ಸುವ್ಯವಸ್ಥೆಗಳನ್ನ ಮಾಡಬೇಕು, ಇದೆಲ್ಲದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡೋದಕ್ಕೆ ಇವತ್ತು ನನ್ನೊಟ್ಟಿಗಿದ್ದಾರೆ ಸೊ DCP ಮುತ್ತುರಾಜು ಸರ್ ಅವರು, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್, ಕಾನೂನು ಮತ್ತು ಸುವ್ಯವಸ್ಥೆ, ಮೈಸೂರು ನಗರ. ಸೊ ವೆಲ್ಕಮ್ ಮಾಡೋಣ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈ ಜೂನ್ ತಿಂಗಳಲ್ಲಿ ಒಂದು ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಡೇನ ನಾವು ಅವೇರ್ನೆಸ್ ಡೇ ಆಗಿ ಸೆಲೆಬ್ರೇಟ್ ಕೂಡ ಮಾಡ್ತೀವಿ. ಮೊದಲನೇದಾಗಿ ಈ ಒಂದು ವಿಚಾರವಾಗಿ ಹೇಳೋದಾದ್ರೆ ಸರ್, ಪ್ರತಿ ವರ್ಷ ಜೂನ್ 26ನೇ ತಾರೀಕನ್ನು ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಡೇ ಅಂತ ಮಾಡ್ತಾಯಿದ್ದಾರೆ. ಇದು ಯಾಕೆ ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಡೇ ಅಂತ ಮಾಡ್ತಾರೆ ಅಂದರೆ, ಇದು ಒಂದು ದೇಶ, ರಾಜ್ಯ, ಒಂದು ಊರಿಗೆ ಸಂಬಂಧಪಟ್ಟದ್ದ ಅಂತ ಪಿಡುಗಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಪಿಡುಗು. ಇದನ್ನು ತೆಗೆದಾಕಬೇಕು ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಡೇ ಅಂತ ಇದು ಪ್ರಪಂಚದಾದ್ಯಂತ ಇದೇ ದಿನ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಪ್ರತಿ ವರ್ಷವೂ ಒಂದೊಂದು ಥೀಮ್ ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಈ ವರ್ಷ 2025ರಲ್ಲಿ ಎವಿಡೆನ್ಸ್ ಈಸ್ ಕ್ಲಿಯರ್, ಇನ್ವೆಸ್ಟ್ ಇನ್ ಪ್ರಿವೆನ್ಷನ್ ಅಂತ ಹೇಳಿ ಈ ವರ್ಷದ ಥೀಮ್ ಇದೆ. ಆದರೆ ಇದು ಡ್ರಗ್ ಏನು ಅಬ್ಯೂಸ್ ಪ್ರಿವೆನ್ಷನ್ ಡೇ ಇದೆ, ಈ ಥೀಮನ್ನು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಓಕೆ ಸರ್, ಇವಾಗ ನಿಮಗೆ ಗೊತ್ತಿರೋ ಹಾಗೆ ನೆನ್ನೆ ಆದಷ್ಟು ಯೂತ್ಸ್ಗಳೇ ಇದಕ್ಕೆ ಬಲಿಯಾಗ್ತಾ ಇರುವಂಥದ್ದು ಜಾಸ್ತಿ. ಸೊ ಎಷ್ಟೇ ಒಂದು ಸುವ್ಯವಸ್ಥೆಗಳನ್ನ ತೊಗೊಂಡ್ರೂ ಕೂಡ ಇದು ಎಲ್ಲೋ ಒಂದು ಕಡೆ ಕಂಪ್ಲೀಟ್ ಸ್ಟಾಪ್ ಮಾಡೋದಕ್ಕಾಗ್ತಾ ಇಲ್ಲ. ಇದ್ರ ವಿಚಾರವಾಗಿ ಪೇರೆಂಟ್ಸ್ನ ನಾವು ದೂಷಿಸ್ಬೇಕಾ, ಅಥವಾ ಮಕ್ಕಳಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಗಳ, ಅಥವಾ ಅವ್ರ ಸುತ್ತ ಇರುವಂಥ ಒಂದು ವಿಚಾರಗಳ ನಿಮ್ಮ ಪ್ರಕಾರ ಏನಿರ್ಬೋದು ಸರ್? ಇದು ಒಂದೇ ಒಂದು ತುಂಬ ದುಃಖಕರ ವಿಚಾರ ಅಂದರೆ, ಯುವಕರೇ ಹೆಚ್ಚು ಇದರ ಪ್ರಭಾವಕ್ಕೆ, ಮಾದಕ ದ್ರವ್ಯ ವ್ಯಸನಕ್ಕೆ ಬಲಿಯಾಗ್ತಾ ಇರೋದು ತುಂಬ ದುಃಖಕರ ವಿಚಾರ. ಇದೇನೆಂದರೆ, ಅವ್ರ ಸುತ್ತ ಇರುವಂಥ ವಾತಾವರಣ, ಪ್ರತಿಯೊಂದು ತಂದೆ ತಾಯಿಗಳದ್ದು ಪಾತ್ರ ಇರುತ್ತೆ, ಶಿಕ್ಷಕರದ್ದು ಪಾತ್ರ ಇರುತ್ತೆ, ಪೇರೆಂಟ್ಸ್ದು ಪಾತ್ರ ಇರುತ್ತೆ, ಮತ್ತು ಪೊಲೀಸ್ ಇಲಾಖೆದು ಪಾತ್ರ ಇರುತ್ತೆ, ಮತ್ತು ಸಮಾಜದ್ದು ಕೂಡ ಇದರಲ್ಲಿ ಪಾತ್ರ ಇರುತ್ತೆ. ಒಬ್ಬರದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಸಮರ್ಪಕವಾಗಿ ಕೈ ಜೋಡಿಸಿದ್ರೆ ಮಾತ್ರ ಈ ಥರ ಒಂದು ದೊಡ್ಡ ವ್ಯಸನಕ್ಕೆ ಬಲಿಯಾಗ್ತಾ ಇರುವಂಥ ಯುವಕರನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ ಸರ್, ಇದುವರೆಗೂ ಇದ್ದಂಥ ಈ ಒಂದು ಡ್ರಗ್ ಅಡಿಕ್ಟರ್ಸ್ ಯಾರ್ಯಾರಿದ್ದಾರೆ ಅದರ ರೇಟ್ನ ತೊಗೊಂಡಾಗ ಪ್ರೆಸೆಂಟ್ ಇರುವಂಥ ಒಂದು ಪರಿಸ್ಥಿತಿನ ನೀವು ಹೋಲಿಕೆ ಮಾಡಿ ನೋಡ್ತೀನಿ ಅನ್ನೋದಾದರೆ ಕಂಪ್ಯಾರಿಟಿವ್ಲಿ ಎಷ್ಟು ಬದಲಾವಣೆ ಆಗಿದೆ ಸರ್? ಪ್ರತಿ ವರ್ಷ ಕಡಿಮೆ ಆಗ್ತಾಯಿದೆ, ಮತ್ತು ಜನಗಳಲ್ಲಿ ಅವೇರ್ನೆಸ್ ಕೂಡ ಬರ್ತಾಯಿದೆ. ಆಮೇಲೆ ಯಾವ ರೀತಿ ಇದರ ಸೇವನೆಯಿಂದ ದೈಹಿಕವಾಗಿ, ಮಾನಸಿಕವಾಗಿ ಜನಗಳ ಮೇಲೆ ಪರಿಣಾಮ ಆಗ್ತಾಯಿದೆ. ಇದು ಜನಗಳಿಗೆ ಒಂದು ಪ್ರತಿ ವರ್ಷದ ಏನು ಅವೇರ್ನೆಸ್ಸು, ಮತ್ತು ಪೊಲೀಸ್ ಇಲಾಖೆಯಿಂದ ಏನು ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ತಗೊಂಡಿರುವಂಥ ಕ್ರಮಗಳು, ಮತ್ತು ಇದರಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಬಂಧಿಸುವಂಥ ರೀತಿ, ಮತ್ತು ಇದನ್ನ ಈಸಿಯಾಗಿ ಬೆಳೆ ಮಾಡ್ತಾರೆ, ಗಾಂಜಾ ಇದೆಲ್ಲನೂ ಬೆಳೆ ಮಾಡ್ತಾರೆ, ಸಾಗಾಟ ಮಾಡ್ತಾರೆ, ಮಾರಾಟ ಮಾಡ್ತಾರೆ, ಮತ್ತು ಕನ್ಸ್ಯೂಮ್ ಮಾಡ್ತಾರೆ. ಇಂಥವ್ರು ಎಲ್ಲರ ಮೇಲೂ ಒಂದು ವಿಶೇಷವಾಗಿ ನಾವು ಕಣ್ಣಿಟ್ಟಿದ್ದೀವಿ. ಅದಕ್ಕೋಸ್ಕರ ಪ್ರತಿ ವರ್ಷ ನೋಡಿದ್ರೆ ಇದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾಯಿದೆ. ಇನ್ನೂ ತುಂಬ ಅಷ್ಟು ಮಟ್ಟಿಗೇನು ಕಡಿಮೆ ಆಗಿಲ್ಲ, ಆದರೂ ಒಂದಿನ ಕಡಿಮೆ ಆಗುತ್ತೆ ಅನ್ನೋ ನಮ್ಮಲ್ಲಿ ನಂಬಿಕೆ ಇದೆ. ಓಕೆ ಸರ್, ಒಂದು ಪರ್ಸನಲ್ ಕ್ವೆಶ್ಚನ್ನು. ಈಗ ಸಾಕಷ್ಟು ಜನ ಈಗ ಆಲ್ರೆಡಿ ಡ್ರಗ್ ಅಡಿಕ್ಟ್ಸ್ಗಳನ್ನೆಲ್ಲರೂ ಕೂಡ ಅವ್ರು ಮಾಡಿರುವಂಥ ಒಂದು ಕ್ರೈಮ್ ವಿಚಾರವಾಗಿ ನೀವು ಅವ್ರನ್ನ ಬಂಧಿಸಿದ್ದೀರಾ, ಸೊ ಅವರಿಗೆ ಒಂದು ಶಿಕ್ಷೆನೂ ಕೂಡ ಕೊಟ್ಟಿದ್ದೀರಾ ಸರ್. ಅದರಲ್ಲಿ ಏನಾದರೂ ಮ್ಯಾಂಡೇಟ್ರಿಯಾಗಿ ಅವ್ರನ್ನ ರಿಹ್ಯಾಬ್ ಸೆಂಟರ್ಗೆ ಏನಾದರೂ ಕಳಿಸ್ತೀರಾ? ಸೊ ವಾಟ್ ಈಸ್ ನಿಮ್ಮ ಪ್ರೋಸೆಸ್ ಏನಿರುತ್ತೆ ಸರ್? ಅವ್ರು ಬಂಧನ ಮಾಡಿದ್ಮೇಲೆ ಏನೆಲ್ಲ ಒಂದು ಪ್ರೊಸೀಜರ್ ಆಗುತ್ತೆ ಸರ್? ಕನ್ಸ್ಯೂಮರ್ ಅಂತ ಏನಾರು ಇದ್ದರೆ, ಈಗ ಮಾರಾಟ ಮಾಡೋರು, ಸಾಗಾಟ ಮಾಡೋರು, ಏನು ಬೆಳೀತಾ ಇರ್ತಾರಲ್ಲ ಅದನ್ನು ಅಂಥವ್ರಿಗೆ ನಾವು ಏನಾದರೂ ಅರೆಸ್ಟ್ ಮಾಡಿ ಅವರ ಕಾನೂನು ಪ್ರಕಾರ ಏನು ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಆ ಥರ ಪ್ರಕ್ರಿಯೆ ಆಗುತ್ತೆ. ವ್ಯಸನಿಗಳಂತ ಏನಿರ್ತಾರಲ್ಲ, ಈಗ ಅಡಿಕ್ಟ್ ಆಗಿರೋರ್ದು ನೋಡಿ ಅದು ಫಿಸಿಕಲ್ ಕಂಡೀಷನ್ನು ಮತ್ತು ಮೆಂಟಲ್ ಕಂಡೀಷನ್ ಎಲ್ಲ ನೋಡಿಕೊಂಡು ನಾವು ಕೂಡ ಇವಾಗ ಕೆಲವು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿದೆ, ಅಲ್ಲಿಗೆ ಕೂಡ ಕಳಿಸ್ಕೊಡುವಂಥ ವ್ಯವಸ್ಥೆನೂ ಕೂಡ ಮಾಡ್ತಾ ಇರ್ತೀವಿ. ಓಕೆ ಸರ್, ಇದುವರೆಗೂ ನೀವು ನೋಡಿರುವಂಥ ಕೇಸಸ್ಗಳಲ್ಲಿ ರಿಹಬ್ಗೆ ಹೋಗಿ ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಂಡು ಸೊ ಒಂದು ನಾರ್ಮಲ್ ಲೈಫ್ಗೆ ಬಂದಿರೋ ಉದಾಹರಣೆ ನೀವು ನೋಡಿದ್ದೀರಾ ಸರ್? ಸುಮಾರು ಜನ ಬಂದಿದ್ದಾರೆ.
ಅದರಲ್ಲಿ ಯಾರ್ದು ವ್ಯಕ್ತಿ ಹೆಸರು ಹೇಳೋದು ಚೆನ್ನಾಗಿರಲ್ಲ. ಅದ್ರ ಒಂದು ಇನ್ಸಿಡೆಂಟ್ ಹೇಳೋದಾದ್ರೆ ಈ ಥರ ಹೀಗಾಗಿತ್ತು, ನಾವು ಈಸ್ ವೆರಿ ಗುಡ್, ಆರಾಮ್ಸೆ ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಒಂದು ಹುಡುಗ ಅದು ಇದರಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದರು. ಅವ್ರ ತಂದೆ ತಾಯಿ ಹಳ್ಳಿಯಿಂದ ಬಂದಿದ್ದರು. ಇಲ್ಲಿ ಸಿಟಿಗೆ ಬಂದು ಸ್ವಲ್ಪ ಇದು ಅಡಿಕ್ಷನ್ದೆಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು. ಎಷ್ಟು ಹೇಳಿದ್ರೂ ಅವರು ಅಂದರೆ ಬದಲಾವಣೆ ಆಗ್ತಾ ಇರಲಿಲ್ಲ. ಆನಂತರ ನಾವು ಒಂದು ಕೆಲವು ರಿಹಾಬಿಲಿಟೇಷನ್ ಸೆಂಟ್ರಿಗೆ ಕರ್ಕೊಂಡೋಗಿ ಅವ್ರಿಗೆಲ್ಲ ಅಲ್ಲಿ ಏನೇನು ದುಷ್ಪರಿಣಾಮಗಳಾಗುತ್ತೆ, ಮಾನಸಿಕವಾಗಿ ಬ್ರೈನ್ ಮೇಲೆ ಏನು ಎಫೆಕ್ಟ್ ಆಗುತ್ತೆ, ಮತ್ತು ಸಮಾಜ ಯಾವ ರೀತಿ ನಿಮ್ಮನ್ನ ನೋಡುತ್ತೆ, ಆಮೇಲೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾರೆ, ಈ ಥರ ಎಲ್ಲ ಹಂತಗಳಲ್ಲೂ ಅವರು ಅವ್ರಿಗೆ ಹೇಳ್ತಾರೆ. ಹೇಳಿದ್ಮೇಲೆ ಅವರು ಇತ್ತೀಚೆಗೆ ಬದಲಾವಣೆಯಾಗಿ ತುಂಬ ಮೊದಲಿಗಿಂತನೂ ಒಳ್ಳೆ ಮಾರ್ಕ್ಸ್ ಬರ್ತಾಯಿದೆ, ಇಂಪ್ರೂವ್ ಆಗ್ತಾಯಿದ್ದಾರೆ, ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದ್ದಾರೆ. ಈ ಥರ ಸುಮಾರು ಕೇಸಸ್ ಇದೆ. ತುಂಬ ಖುಷಿ ಆಯ್ತು ಸರ್ ಅದನ್ನು ಕೇಳಿದಾಗ. ಸೊ ನೀವು ಆ್ಯಸ್ ಯು ಸೆಡ್ ಲೈಕ್ ಹಳ್ಳಿಯಿಂದ ಬಂದಂಥ ಹುಡುಗ ಸಿಟಿಗೆ ಬಂದಮೇಲೆ ಈ ಥರ ಬದಲಾವಣೆ, ಯಾವ ಒಂದು ವಿಚಾರ ಅವರನ್ನು ಅಟ್ರ್ಯಾಕ್ಟ್ ಮಾಡ್ಬೋದು ಸರ್ ಈ ಥರ ಒಂದು ಮಾದಕ ವಸ್ತುಗಳಿಗೆ ಮಾರು ಹೋಗೋದಕ್ಕೆ? ಏನಿರ್ಬೋದು ಸರ್, ರೀಸನ್ ಏನಿರ್ಬೋದು ಸರ್? ಅಂದರೆ ಬಂದ ತಕ್ಷಣ ಯಾರೋ ಒಬ್ಬರು ಸುಮ್ಮನೆ ಜಸ್ಟು ಈ ಸ್ಟೂಡೆಂಟ್ಸು ಇಲ್ಲ ಯಾರಾದರೂ ಒಂದು ಗ್ರೂಪ್ ಹೇಳುತ್ತೆ ತುಂಬ ಚೆನ್ನಾಗಿದೆ, ನಮಗೆ ಹ್ಯಾಪಿಯಾಗಿರ್ಬೋದು, ಒಂದು ಸರಿ ಟ್ರೈ ಮಾಡು, ಅದರಿಂದ ಏನೂ ಆಗಲ್ಲ, ಎಲ್ಲರೂ ತಗೊಳ್ತಾರೆ, ದೊಡ್ಡವ್ರ ಹೆಸರು ಹೇಳ್ತಾರೆ, ಅವರು ಇಲ್ಲಿ ಎಲ್ಲ ಯೂಸ್ ಮಾಡ್ತಾರೆ, ಏನೂ ಆಗಲ್ಲ ಅಂತ ಹೇಳಿ ಅವ್ರಿಗೆ ಒಂದು ಇದಕ್ಕೆ ಅವ್ರಿಗೆ ಏನೋ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅವ್ರಿಗೆ. ಈ ಥರ ತಗೊಂಡ್ರೆ ಏನೂ ಆಗಲ್ಲ, ತಗೋಬೋದು, ತುಂಬ ಅದಕ್ಕೆ ಕಿಕ್ ಕೊಡುತ್ತೆ, ತುಂಬ ಹ್ಯಾಪಿಯಾಗಿರ್ಬೋದು ಅಂತೆಲ್ಲ ಹೇಳಿ ಅವ್ರಿಗೆ ಗುಂಪಿಗೆ ಸೇರಿಸ್ಕೊಂಡು ಅವ್ರಿಗೆ ಸ್ವಲ್ಪ ಸಾಂಪಲ್ ಕೊಡ್ತಾರೆ. ಒಂದು ಸರಿ 2 ಸರಿ ತಗೊಂಡ್ಮೇಲೆ ಅದು ಅವ್ನಿಗೆ ಅಡಿಕ್ಟ್ ಆಗಿಬಿಡುತ್ತದು, ಮತ್ತು ಅವನೇ ತಗೊಳ್ಳೋಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ ಇದನ್ನು. ಓಕೆ ಸರ್, ಇವಾಗ ಲೈಕ್ ನಮ್ಮ ಮೈಸೂರು ನಗರ ಅಂತ ನಾವು ತೊಗೊಂಡಿದ್ವಿ ಅಂತಂದಾಗ ಯಾವ ಥರದ, ಈಗ ಡ್ರಗ್ಸ್ ಅಂದಿದ ತಕ್ಷಣವೇ ಸಾಕಷ್ಟು ವಿಚಾರಗಳಿದೆ, ಟ್ರಾನ್ಸ್ಪರೆನ್ಸಿ ಡ್ರಗ್ಸ್ಗಳಾಗಿರ್ಬೋದು, ಅಥವಾ ಒಂದೆಷ್ಟು ಶೀಟ್ ಥರ, ಚಾಕ್ಲೇಟ್ಸ್ ಥರ, ಪಪ್ಪರ್ಮ ಏನೇನೋ ಬಂದುಬಿಟ್ಟಿದೆ ಸರ್, ಪೌಡರ್ ಟೈಪ್ ಎಲ್ಲ. ಸೊ ಹೇಗೆ ಅದನ್ನು ಕಂಡುಹಿಡಿತೀರಾ ಸರ್ ನೀವು? ಹೌ ಕಮ್ ಯು ವಿಲ್ ನೋ ಲೈಕ್ ಅವರು ಡ್ರಗ್ ಅಡಿಕ್ಟೇ ಇದ್ದಾರೆ ಅಂತ? ಹೌ ವಿಲ್ ಯು ಗೆಟ್? ಮೆಡಿಕಲ್ ಟೆಸ್ಟ್ ಮಾಡಿಸ್ತೀವಿ ನಾವು, ಮಾಡ್ತೀವಿ ಅದನ್ನು. ಡ್ರಗ್ ಅಡಿಕ್ಟ್ ಇದ್ದರೆ ಯಾರಾದರೂ ಕನ್ಸ್ಯೂಮ್ ಮಾಡಿದರೆ ಅದನ್ನು ನಾವು ಇದು ಮಾಡಿಸ್ತೀವಿ. ಆಮೇಲೆ ಮೆಡಿಕಲ್ ಮಾಡಿಸ್ದಾಗ ಗೊತ್ತಾಗುತ್ತೆ ಒಂದು ಮೆಂಟಲ್ ಸ್ಟೇಟಸ್ಸು ಹೇಗಿದೆ, ಮತ್ತು ಅದು ದೈಹಿಕವಾಗಿ ಯಾವ ರೀತಿ ಇದ್ದಾನೆ, ಅದನ್ನು ಡಾಕ್ಟ್ರುಗಳು ಸರ್ಟಿಫೈ ಮಾಡ್ತಾರೆ ಈ ಥರ. ಎಸ್ ಸರ್. ಸೊ ಯಾವ ಥರದ ಸೆಕ್ಷನ್ ಕೇಸ್ ಬೀಳುತ್ತೆ ಸರ್ ಡ್ರಗ್ ಪೆಡ್ಲರ್ಸ್ಗಳಿಗಾಗಿರಲಿ ಅಥವಾ ಡ್ರಗ್ಸ್ನ ಕನ್ಸ್ಯೂಮ್ ಮಾಡಿರೋರಿಗಾಗಿರಲಿ? ಡ್ರಗ್ ಪೆಡ್ಲರ್ಸ್ಗೆ ಮತ್ತು ಅದನ್ನು ಉತ್ಪಾದನೆ ಮಾಡೋರಿಗೆ, ಸಾಗಾಟ ಮಾಡೋರಿಗೆ, ಮಾರಾಟ ಮಾಡೋರಿಗೆ, ಕನ್ಸ್ಯೂಮ್ ಮಾಡೋರಿಗೆ ಎಲ್ಲರಿಗೂ ಕಾನೂನಿದೆ. ಅದು NDPS ಆಕ್ಟ್ ಏನಿದೆ, ನಾರ್ಕೋಟಿಕ್ ಡ್ರಗ್ಸ್ ಆಕ್ಟ್ ಏನಿದೆ, ಅದು ತುಂಬಾ ಟಫ್ ಆಗ್ತಿದೆ. ಅದರಲ್ಲಿ ಒಂದು ಸಾರಿ ಆ ಪ್ರಕರಣದಲ್ಲಿ ಸಿಲುಕಿದ್ರೆ ಮತ್ತು ತುಂಬಾ ಅದರಲ್ಲಿ ನ್ಯಾಯಾಲಯದಲ್ಲೂ ಕೂಡ ಅವ್ರಿಗೆ ಈಸಿಯಾಗೆ ಟಫ್ ಇದೆ ಎಲ್ಲವೂ. ನ್ಯಾಯಾಲಯದಲ್ಲೂ ಕೂಡ ಅದನ್ನು ಸೀರಿಯಸ್ಸಾಗಿ ತಗೊಂಡು ಈ ಪ್ರಕರಣಗಳನ್ನು ಅದನ್ನು ವಿಲೇವಾರಿ ಆಗ್ತಾಯಿದೆ. ಅದು ತುಂಬ ಟಫ್ ಕಾನೂನೇ ಇದೆ ಇದರಲ್ಲಿ. ಓಕೆ ಸರ್, ಎಸ್, ನೀವು ಆಲ್ರೆಡಿ ಥೀಮ್ ಹೇಳಿದಾಗೆ ಈ ಬಾರಿಯ ಒಂದು ಥೀಮ್ ಮೇಲೆ ಸೊ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಕೂಡ ಈ ಒಂದು ಡ್ರಗ್ ಪ್ರಿವೆನ್ಷನ್ ಡೇನ ನಾವು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಸರ್? ವಾಟ್ ಆರ್ ದ ಪ್ರೋಸೆಸ್ ಕಾರ್ಯಕ್ರಮದ ಬಗ್ಗೆ ಹೇಳೋದು? ಇವಾಗ ನಾವು ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಡೇ ಅಂತ ಒಂದಿನ 26ನೇ ತಾರೀಕು ಮಾಡ್ತೀವಿ. ಬಟ್ ಈ ತಿಂಗಳು ಪೂರ್ತಿ ನಾವು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಶಾಲಾ ಕಾಲೇಜುಗಳಿಗೆ ಹೋಗ್ತೀವಿ. ಶಾಲಾ ಕಾಲೇಜುಗಳಲ್ಲಿ ಅವ್ರಿಗೆ ಮಕ್ಕಳುಗಳಿಗೆ ಅವೇರ್ನೆಸ್ ಕೊಡ್ತೀವಿ. ಯಾವ ರೀತಿ ಅಂದರೆ ಎಕ್ಸಾಂಪಲು ಸ್ಕೂಲು ಸುತ್ತಮುತ್ತ ಏನಾದರೂ ಚಾಕ್ಲೇಟ್ ರೀತಿ ಮಾರ್ತಾ ಇರ್ತಾರೆ. ಆ ಮಗು ಒಂದು ದಿನ ತಿಂದು ಚಾಕ್ಲೇಟ್ ತಿಂದು ಮತ್ತೆ ಅದೇ ಹೋಗಿ ಚಾಕ್ಲೇಟ್ ತಗೊಳ್ಬೋದು. ಯಾಕೆಂದರೆ ಅದರಲ್ಲಿ ಏನಾದರೂ ಡ್ರಗ್ಗನ್ನು ಅವರು ಮಿಕ್ಸ್ ಮಾಡಿ ಮಾರಾಟ ಮಾಡ್ಬೋದು. ಈ ಥರ ಪ್ರಕರಣಗಳೆಲ್ಲ ಆಗಿದೆ. ಅವತ್ತು ಆ ಥರ ಅವೇರ್ನೆಸ್ ಕೊಡ್ತೀವಿ. ಯಾರಾದರೂ ಬಂದು ಏನಾದರೂ ಚೆನ್ನಾಗಿದೆ ತಿನ್ನು, ತುಂಬ ಖುಷಿ ಕೊಡುತ್ತೆ, ಹ್ಯಾಪಿಯಾಗಿರ್ಬೋದು, ಅದು ಕಿಕ್ ಕೊಡುತ್ತೆ, ಈ ಥರ ಎಲ್ಲ ಮಕ್ಳುಗಳಿಗೆ ಹೇಳಿ ಏನಾದರೂ ಕೊಟ್ಟರೆ ಯಾರು ಕನ್ಸ್ಯೂಮ್ ಮಾಡಬಾರ್ದು. ಅದನ್ನು ಶಾಲಾ ಕಾಲೇಜುಗಳಿಗೆ ಅವೇರ್ನೆಸ್ ಕೊಡ್ತಾಯಿದ್ದೀವಿ. ಮತ್ತು ಅಲ್ಲಿ ಟೀಚರ್ಸ್ಗೆ ಆ ಥರ ಕಂಡು ಬಂದರೆ ಏನಾದರೂ ಟೀಚರ್ಸ್ಗಳು ಅವರು ಆ ಥರ ಕಂಡು ಬಂದರೆ ನಮಗೆ ಪೊಲೀಸ್ಗೆ ಮಾಹಿತಿ ಕೊಡಬೇಕು, ನೀವು ಸುತ್ತಮುತ್ತ ಅಬ್ಸರ್ವ್ ಮಾಡಬೇಕು, ನಿಮ್ಮದು ಜವಾಬ್ದಾರಿ ಇದೆ ಅಂತೇಳಿ ಶಾಲಾ ಕಾಲೇಜುಗಳಿಗೆ ಹೋಗ್ಬಿಟ್ಟು ಕೂಡ ನಾವು ಅವ್ರಿಗೆ ಒಂದು ತಿಳುವಳಿಕೆಗಳನ್ನ ಕೊಡ್ತಾಯಿದ್ದೀವಿ. ಅದೊಂದು ಕಾರ್ಯಕ್ರಮ. ಆಮೇಲೆ ಬೀದಿ ನಾಟಕಗಳ ಮುಖಾಂತರ ನಾವು ಮಾಡ್ತಾಯಿದ್ದೀವಿ. ಮತ್ತು ನಾವು ಇದು ರ್ಯಾಲೀಸ್ ಮಾಡೋದ್ರ ಮುಖಾಂತರ, ಮತ್ತು ರ್ಯಾಲೀಸ್ ಮಾಡುವಾಗ ಇದು ನಾವು ಒಂದು ಫಲಕಗಳನ್ನು ಏನು ಹಿಡ್ಕೊಂಡು ಪ್ಲೆಕಾರ್ಡ್ಸ್ ಇದು ಹಿಡ್ಕೊಂಡು ಅದರಲ್ಲೂ ಕೂಡ ನಾವು ಏನು ಅವೇರ್ನೆಸ್ ಕೊಡ್ಬೋದು ಅದನ್ನು ತಿಳುವಳಿಕೆ ಕೂಡ ಅದು ಕೊಡ್ತಾಯಿದ್ವಿ. ಆಮೇಲೆ ಕೆಲವು ಮೆಡಿಕಲ್ ಶಾಪು ಇವರು ಇರ್ತಾರೆ, ಅವ್ರ ಓನರ್ಸ್ಗೆಲ್ಲ ಕರೆದು ಮಾತಾಡೋದು,
ಮತ್ತು ಹಾಸ್ಟೆಲ್ ಸ್ಟೂಡೆಂಟ್ಸ್ಗೆಲ್ಲ ಹೋಗಿ ನಾವು ಅವ್ರಿಗೆ ಮಾಹಿತಿ ಕೊಡೋದು, ಈ ಥರ ಅಂದರೆ ಒಂದು ಅವೇರ್ನೆಸ್ ಕೊಡೋದು, ಈ ಥರ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಮುಖ್ಯವಾಗಿ ನಾವು ಶಾಲಾ ಕಾಲೇಜುಗಳಿಗೆ ಹೋಗಿ ಅವ್ರಿಗೆ ಕೊಡ್ತೇವೆ. ಆಮೇಲೆ ಕೆಲವು ಪೋಷಕರಿಗೆ ನಾವು ಹೇಳ್ತೇವೆ. ಆಮೇಲೆ ಮೆಡಿಕಲ್ ಕಾಲೇಜ್ಗಳು, ಆಮೇಲೆ ಕೆಲವು ಕಡೆ ಇದಾಗ್ತೀವಿ ನಾವು, ನಮ್ಮ ಫಲಕಗಳನ್ನು ಹಾಕ್ತಾಯಿದ್ದೀವಿ, ಬೋರ್ಡ್ಗಳನ್ನು ಹಾಕ್ತಾಯಿದ್ದೀವಿ. ಇವಾಗ ಶಾಲಾ ಕಾಲೇಜು, ಗೌರ್ಮೆಂಟ್ ಆಫೀಸ್ಗಳು, ಈ ಸುತ್ತಮುತ್ತ ಈ ಥರ ಎಲ್ಲಿ ಬಸ್ ಸ್ಟ್ಯಾಂಡ್ಗಳು, ಈ ಕಡೆ ಎಲ್ಲ ನಾವು ಕೆಲವು ಕಡೆ ನಮ್ಮ ಫಲಕಗಳನ್ನು ಹಾಕ್ಬಿಟ್ಟು ಅದು ದುಷ್ಪರಿಣಾಮ ಏನಿದೆ ಅದು ತಗೊಳ್ಬಾರ್ದು ಅಂತ ಹೇಳ್ಬಿಟ್ಟು ಅದು ಅವೇರ್ನೆಸ್ ಕಾರ್ಯಕ್ರಮ ಮಾಡಲಿಕ್ಕೆ ಈ ತಿಂಗಳು ಪೂರ್ತಿಯಾಗಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ. ಫ್ಯಾಂಟಾಸ್ಟಿಕ್ ಸರ್. ಆ್ಯಕ್ಚುಲಿ ನೀವು ಹೇಳಿದ ನಿಜ, ಇದೊಂಥರ ಚೈನ್ ಲಿಂಕ್ ಇದ್ದಾಗೇನೆ. ಮೊದಲು ಸೆಳೆತ ಆಗುತ್ತೆ, ಅವ್ರು ಇನ್ಫ್ಲೂಯೆನ್ಸ್ ಆಗ್ತಾರೆ, ತದನಂತರ ಅಡಿಕ್ಷನ್ ಆಗ್ತಾ ಹೋಗ್ತಾ ಇರ್ತಾರೆ. ಅಡಿಕ್ಷನಿಂದ ಹೊರಗಡೆ ಬರೋಕ್ಕಾಗ್ದೇನೆ, ಆ ದುಡ್ಡನ್ನ ಕೊಟ್ಟು ತೊಗೊಳಕ್ಕಾಗದೇ ಇರೋ ಹಾಗೆ ಸಾಕಷ್ಟು ಕೆಟ್ಟ ಕೆಲಸಗಳನ್ನ ಮಾಡುವಂಥದ್ದು. ಅವ್ನು ಏನು ಕ್ರೈಮ್ ಮಾಡ್ತಿರ್ತಾರೆ ಅನ್ನೋ ಪ್ರಜ್ಞೆ ಅವರಿಗೆ ಇರೋದಿಲ್ಲ. ದುಡ್ಡು ಕದಿಯೋದು ಅಥವಾ ಇನ್ನೊಂದೇನೋ ಮಾಡುವಂಥದ್ದು ಅವೆಲ್ಲ ಮಾಡ್ತಾರೆ. ನಂತರ ಅವ್ರ ಲೈಫೇ ಪ್ರಶ್ನೆ ಆಗುತ್ತೆ. ಸೊ ಬಿ ವೇರ್. ಈ ಥರ ಎಲ್ಲ ನೀವೇನಾದ್ರು ಕಾಣಿಸ್ಕೊಂಡ್ರಿ ಅಂತಾರೆ, ಡೆಫಿನೆಟ್ಲಿ ಡಿಪಾರ್ಟ್ಮೆಂಟ್ನ ಕಡೆಯಿಂದ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಆ್ಯಕ್ಷನ್ ಡೆಫಿನೆಟ್ಲಿ ನಿಮ್ಮ ಮೇಲೆ ಬಿದ್ದೇ ಬೀಳುತ್ತೆ. ಲೈಫ್ನ ದಯವಿಟ್ಟು ಯಾರೂ ಹಾಳು ಮಾಡ್ಕೋಬೇಡಿ, ದುಡ್ಡು ಕೊಟ್ಟು ನಿಮ್ಮ ಜೀವನನ ನೀವು ಹಾಳು ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಇದರಲ್ಲಿ ಈಗ ನಾರ್ಕೋಟಿಕ್ ಡ್ರಗ್ಸ್ ಸೇವನೆ ಮಾಡೋದ್ರಿಂದ ಒಂದು ಸಾರಿ ಬ್ರೈನ್ ಸೆಲ್ಸು ಡ್ಯಾಮೇಜ್ ಆಗಿ ಸ್ಟಾರ್ಟ್ ಆದರೆ ಅದನ್ನ ಮತ್ತೆ ರಿವರ್ಸ್ ಮಾಡೋಕ್ಕಾಗಲ್ಲ. ನಾರ್ಮಲ್ ತರೋಕ್ಕೆ ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರನೇ ಈ ನಾರ್ಕೋಟಿಕ್ ಡ್ರಗ್ಸನ್ನು ನಿರ್ಮೂಲನೆ ಮಾಡಬೇಕು ಅಂತ ಯಾಕೆ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಂದು ಪ್ರಯತ್ನ ನಡೀತಾ ಇದೆ ಅಂದರೆ, ಒಂದು ಸರಿ ಡ್ಯಾಮೇಜ್ ಆಯಿತು ಅಂದರೆ ಒಬ್ಬ ವ್ಯಕ್ತಿ, ಒಂದು ದೇಶ ಸದೃಢವಾಗಿರಬೇಕು ಅಂದರೆ ಅಲ್ಲಿನ ಪ್ರಜೆಗಳು ಮತ್ತು ಯುವಕರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿರಬೇಕು. ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢತೆ ಹೋಗುತ್ತೆ. ಎಲ್ಲದಕ್ಕಿಂತ ಮೇಲೆಗೆ ಖಿನ್ನತೆ ಸ್ಟಾರ್ಟ್ ಆಗಿಬಿಡುತ್ತೆ. ಡಿಪ್ರೆಷನ್ಗೆ ಹೋಗ್ತಾರೆ. ಆಮೇಲೆ ಒಂಟಿತನ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕೆಲವು ಅಪರಾಧಗಳಿಗೆ ಪ್ರಚೋದನೆ ನೀಡಿಬಿಡ್ತದೆ. ಈ ಥರ ಅಪರಾಧ ಮಾಡಬೇಕು ಏನಾದರೂ. ಕೆಲವು ಸರಿ ಅವ್ರು ಡ್ರಗ್ ತಗೊಳ್ಳೇಬೇಕು, ಅಡಿಕ್ಷನ್ ಆದರೆ ತಗೊಳ್ಳೇಬೇಕು, ಅವನಿಗೆ ದುಡ್ಡಿರಲ್ಲ. ಅವಾಗ ಏನು ಮಾಡ್ತಾರೆ, ಬೇರೆ ಅಪರಾಧ ಮಾಡಲಿಕ್ಕೆ ಚೈನ್ ಸ್ನ್ಯಾಚಿಂಗ್ ಮಾಡಬೇಕು, ಇಲ್ಲ ಪಿಕ್ ಪ್ಯಾಕೆಟಿಂಗ್ ಮಾಡಬೇಕು, ಇಲ್ಲ ಏನಾದರೂ ಬೇರೆ ಪ್ರಕರಣಗಳು ಮಾಡಬೇಕು ಅಂತ. ಆಮೇಲೆ ಈ ಮತ್ತು ಏನಿದೆ, ಆ ಮತ್ತಿನಲ್ಲಿ ಬೇರೆ ಅಪರಾಧಗಳನ್ನು ಕೂಡ ಮಾಡ್ಬೋದು, ಬೇರೆ ಅಪರಾಧಗಳನ್ನು ಮಾಡ್ಬೋದು. ಇದಕ್ಕೆಲ್ಲ ಪ್ರಚೋದನೆ ಕೊಡುತ್ತೆ. ನಾವು ಸಾರ್ವಜನಿಕರಲ್ಲಿ ಒಂದು ಅಂದರೆ ಪೋಷಕರು ಮಕ್ಕಳುಗಳನ್ನ ಭಾಳ ಅವ್ರ ನಡವಳಿಕೆಗಳನ್ನು ಪ್ರತಿದಿನ ಅಬ್ಸರ್ವ್ ಮಾಡಬೇಕು. ಸ್ಕೂಲ್ಗೆ ಹೋಗ್ತಾನೆ ಬರ್ತಾನೆ, ಅವ್ನ ನಡವಳಿಕೆ ಹೇಗಿದೆ, ಅವನು ಡ್ರಗ್ ಏನಾದರೂ ಕನ್ಸ್ಯೂಮ್ ಮಾಡಿದ್ರೆ ಬೇರೆ ಥರ ನಡವಳಿಕೆ ಇರ್ತದೆ, ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಮತ್ತು ಸ್ಕೂಲಲ್ಲಿ ಏನು ಟೀಚರ್ಸು ಇರ್ತಾರೆ, ಶಿಕ್ಷಕರು ಏನಿರ್ತಾರೆ, ಅವರು ಇವಾಗ ಲೆಕ್ಚರರ್ ಇರ್ಬೋದು, ಅವರು ಮಕ್ಕಳುಗಳ ನಡವಳಿಕೆನ ಅಬ್ಸರ್ವ್ ಮಾಡಬೇಕು. ಆಮೇಲೆ ಶಾಲಾ ಕಾಲೇಜು ಸುತ್ತ ಬರೀ ಹೋಗಿ ಕ್ಲಾಸ್ಗೆ ಹೋಗಿ ಪಾಠ ಮಾಡಿ ಬರೋದು ಅಷ್ಟೇ ಮಾತ್ರ ಜವಾಬ್ದಾರಿ ಅಲ್ಲ. ಅಲ್ಲಿ ಕಾಂಪೌಂಡಿಂದ ಹೊರಗಡೆ ಯಾರು ನಿಂತ್ಕೊಂಡಿದ್ದಾರೆ, ಯಾರನ್ನ ನಮ್ಮ ಮಕ್ಕಳುಗಳು ಮಾತಾಡಿಸ್ತಾ ಇದ್ದಾರೆ, ಅಲ್ಲಿ ಏನಾದರೂ ಇದು ಅವ್ರು ಏನಾದರೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರಾ, ಏನಾದರೂ ಮಾರಾಟ ಮಾಡ್ತಾ ಇದ್ದಾರಾ, ಮಕ್ಕಳುಗಳಿಗೆ ಏನಾದ್ರೂ ಅಬ್ಯೂಸ್ ಮಾಡ್ತಾ ಇದ್ದಾರಾ ಅಂದರೆ ಇದು ಅದನ್ನೆಲ್ಲ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಸರ್, ಈಗ ಅಕಸ್ಮಾತ್ ಈ ಥರ ಆ್ಯಕ್ಟಿವಿಟೀಸ್ಗಳೆಲ್ಲ ಯಾರಾದರೂ ಗಮನಿಸಿದ್ರು ಅಂತಂದಾಗ ನಿಮ್ಮನ್ನು ಹೇಗೆ ರೀಚ್ ಔಟ್ ಆಗ್ಬೋದು, ಯಾವ ರೀತಿ ಕಾಲ್ ಮಾಡ್ಬೋದು, ಅಥವಾ ಡಿಪಾರ್ಟ್ಮೆಂಟನ್ನು ಹೇಗೆ ರೀಚ್ ಆಗ್ಬೋದು ಸರ್? ಒಂದು ಸಿಂಪಲ್ ಅಂದರೆ ಈ ಥರ ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ಸಾರ್ವಜನಿಕರು ದಯವಿಟ್ಟಲ್ಲಿ ಡ್ರಗ್ ಫ್ರೀ ಕರ್ನಾಟಕ ಅಂತ ಒಂದು ಅಪ್ಲಿಕೇಶನ್ ಇದೆ, ಡೌನ್ಲೋಡ್ ಮಾಡಿಕೊಂಡು ಯಾವ ಪ್ಲೇಸು ಯಾವುದು ಜಾಗ ಎಲ್ಲನೂ ನೀವು ಮಾಹಿತಿ ಅದರಲ್ಲಿ ಕೊಡ್ಬೋದು. ಅದರಲ್ಲಿ ಇಮ್ಮಿಡಿಯೇಟಾಗಿ ನಮಗೆ ಮಾಹಿತಿ ಬಂದುಬಿಡ್ತದು. ಇಲ್ಲಾಂದರೆ 1908 ಅಂತೇಳಿ ಒಂದು ಫೋನ್ ಕಾಲ್ ಮಾಡಿದ್ರೆ ಅದು ಇಮ್ಮಿಡಿಯೇಟಾಗಿ ಯಾವ ಸ್ಥಳದಲ್ಲಿ ಏನಿದೆ ಇದೆಲ್ಲ ನಾವು ಅಟೆಂಡ್ ಮಾಡ್ತೀವಿ. ಅದು 1908, ಐ ರಿಪೀಟ್ 1908. ನೀವು ಡೌನ್ಲೋಡ್ ಮಾಡಿ ಮಾಹಿತಿನ ಕೊಡೋಷ್ಟು ಸಮಯ ಅಲ್ಲಿ ಇರಲ್ಲ, ತುಂಬ ಎಮರ್ಜೆನ್ಸಿ ಇದೆ, ಈ ರೀತಿಯಾದಂತಹ ಬೇಡದೇ ಇರೋ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ ಅಂತ ಅಂದಾಗ ಈ ನಂಬರ್ಗೆ ದಯವಿಟ್ಟು ಕರೆ ಮಾಡಿ. ಇಮ್ಮಿಡಿಯೇಟಾಗಿ ಡೆಫಿನೆಟ್ಲಿ ಅಲ್ಲಿ ಆ್ಯಕ್ಷನ್ ಅಂತೂ ಆಗೇ ಆಗುತ್ತೆ. ಎಸ್ ಸರ್. ಆ್ಯಂಡ್ ನಮ್ಮ ಎಲ್ಲ ಜನತೆಗೂ ಕೂಡ ಈ ಒಂದು ಡ್ರಗ್ ಪ್ರಿವೆನ್ಷನ್ ಡೇ ಪರವಾಗಿ ಏನೊಂದು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀರಾ ಫೈನಲಿ? ನಾನು ಮೈಸೂರು DCP ಲ್ಯಾಂಡ್ ಆರ್ಡರ್ ಆಗಿ ಮೈಸೂರು ಜನತೆಯಲ್ಲಿ ಸಾರ್ವಜನಿಕರಲ್ಲಿ ನಾನೇನು ಕೇಳ್ಕೊಳ್ತೀನಿ ಅಂತ ಹೇಳಿದ್ರೆ, ಈ ಮಾದಕ ದ್ರವ್ಯ ವ್ಯಸನಕ್ಕೆ ಯಾರೂ ಬಲಿಯಾಗಬಾರ್ದು. ನಮ್ಮ ಮೈಸೂರಿನ ಜನತೆ, ನಮ್ಮ ರಾಜ್ಯದ ಜನತೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿರಬೇಕು. ಅದಕ್ಕೆ ನಾವೆಲ್ಲರೂ ಜವಾಬ್ದಾರಿಯುತವಾಗಿ, ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ಒಂದು ಸಂಕಲ್ಪ ಮಾಡಿ ಇದನ್ನು ತೊಡೆದುಹಾಕಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರೆ ಖಂಡಿತ ಸಾಧ್ಯ ಇದೆ. ನಿಮ್ಗೆ ಯಾರಾದ್ರೂ ಎಲ್ಲಾದರೂ ಈಗ ಡ್ರಗ್ಸ್ ಕೆಲವು ಸಿಂಥೆಟಿಕ್ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ,
ಕೆಲವನ್ನ ಬೆಳೀತಾರೆ, ಇದರಿಂದ ಗಾಂಜಾ ಈ ಥರ ಎಲ್ಲ ಬೆಳೀತಾರೆ, ಭೂಮಿಯಿಂದ ವ್ಯವಸಾಯ ಮಾಡಿ ಬೆಳೀತಾರೆ. ಇಲ್ಲ ಕೆಲವರು ಅಲ್ಲಿಂದ ಸಾಗಾಟ ಮಾಡ್ತಾರೆ, ಕೆಲವರು ಮಾರಾಟ ಮಾಡ್ತಾರೆ, ಕೆಲವರು ಕನ್ಸ್ಯೂಮ್ ಮಾಡ್ತಾರೆ. ಈ ಥರ ಕಂಡು ಬಂದರೆ ನಂದಲ್ಲ ಅದು ಬೇರೊಂದು ಯಾರ್ದೋ ಅಂತ ಹೇಳಿ ದಯವಿಟ್ಟು ಆ ಥರ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದು ನಮ್ಮೆಲ್ಲರದು ಇದು ಸಮಾಜದ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ಬಿಟ್ಟು ನಮಗೆ ಹೇಳಿದಾಗ 1908ಗೆ ಮಾಹಿತಿ ಕೊಡಿ, ಇಲ್ಲಾಂದರೆ ಡ್ರಗ್ ಫ್ರೀ ಕರ್ನಾಟಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ಕಂಪ್ಲೀಟ್ ನೀವು ವರದಿನ ನಮಗೆ ನೀವು ಕೊಡ್ಬೋದು. ಈ ರೀತಿ ನೀವು ಸಾರ್ವಜನಿಕರು ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಜೊತೆ ಸಹಕಾರ ಮಾಡೋದ್ರಿಂದ ಸಂಪೂರ್ಣವಾಗಿ ಈ ಒಂದು ಪಿಡುಗನ್ನು ನಾವು ತೊಲಗಿಸ್ಬೋದು ಅಂತೇಳಿ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ತೀನಿ. ಮತ್ತು ತಾವು ಮಾಹಿತಿ ಕೊಡ್ತೀರಾ ಅಂತ ನಂಬಿಕೆಯಿಂದ ನಾನು ಮತ್ತೊಮ್ಮೆ ಮೈಸೂರು ಜನಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ಎಸ್, ಇನ್ನಷ್ಟು ಉಪಯುಕ್ತವಾಗಿರುವಂಥ ಈ ಥರ ಒಂದು ಮಾಹಿತಿಗೆ ಹೀಗೆ ರೆಡಸನ್ನ ಕನ್ನಡ ಪೇಜ್ನ ಫಾಲೋ ಮಾಡ್ತಾ ಇರಿ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಕೂಡ ಸಹಕರಿಸಿದಂತಹ ನಮ್ಮ DCP ಸರ್ ಮುತ್ತುರಂಜ ಸರ್ಗೆ ಧನ್ಯವಾದಗಳನ್ನ ಅಂತ ಹೇಳ್ತಾ, ಸೊ ಇನ್ನಷ್ಟು ವಿಚಾರನ ಮತ್ತೆ ಭೇಟಿ ಮಾಡಿ ಮಾತಾಡ್ತೀನಿ. ನಾನು RJ ರಶ್ಮಿ ಫ್ರಮ್ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ. ಮಸ್ತ್ ಮಜಾ ಆಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.